ನನ್ನ ಒಳಗೆ ಪರಮೇಶ್ವರರು ಪ್ರಕಾಶಿಸುತ್ತಿದ್ದಾರೆ. ಯಾವುದೇ ರೋಗವಲ್ಲ, ನನ್ನ ಒಳಗೆ ಪರಮೇಶ್ವರರು ಪ್ರಕಾಶಿಸುತ್ತಿದ್ದಾರೆ. ಪ್ರೇಸ್ ದ ಲಾರ್ಡ್. ಹೇಳಿರಿ, ಪರಮೇಶ್ವರರು ನನ್ನ ಒಳಗೆ ಒಳೆಯುತ್ತಿದ್ದಾರೆ. ಪರಮೇಶ್ವರರು ನನ್ನ ಒಳಗೆ ಪ್ರಕಾಶಿಸುತ್ತಿದ್ದಾರೆ. ನಾನು ಬಡವನಾಗಿರಲು ಸಾಧ್ಯವಿಲ್ಲ, ನಾನು ರೋಗಿಯಾಗಿರಲು ಸಾಧ್ಯವಿಲ್ಲ, ನಾನು ಸೋಲುವಾಗಲು ಸಾಧ್ಯವಿಲ್ಲ. ನನ್ನ ಒಳಗೆ ನನ್ನ ವಯಸ್ಸು ಬೆಳೆಯುತ್ತಿಲ್ಲ, ನನ್ನ ಒಳಗೆ ಪರಮೇಶ್ವರರು ಪ್ರಕಾಶಿಸುತ್ತಿದ್ದಾರೆ. ಹಾಲೆಲೂಯಾ. ಕೇಳುತ್ತಿದ್ದೀರಾ ನೀವು? ನನ್ನ ಒಳಗೆ ಪರಮೇಶ್ವರರು ಪ್ರಕಾಶಿಸುತ್ತಿದ್ದಾರೆ. ನನಗೆ ಪರಮೇಶ್ವರರು ನನ್ನ ಒಳಗೆ ಪ್ರಕಾಶಿಸಲು. ನನ್ನ ಒಳಗೆ ನನ್ನ ಹತ್ತಿರ ಪರಮೇಶ್ವರನಿದ್ದಾನೆ. ನನ್ನ ಒಳಗೆ ಪರಮೇಶ್ವರರು ಪ್ರಕಾಶಿಸುತ್ತಿದ್ದಾನೆ. ಗ್ಲೋರಿ. ನನ್ನ ಒಳಗೆ ಪರಮೇಶ್ವರರು ಪ್ರಕಾಶಿಸುತ್ತಾರೆ. ನನ್ನ ಒಳಗೆ ಪರಮೇಶ್ವರರು ಪ್ರಕಾಶಿಸುತ್ತಾರೆ. ಹೌದು ಪ್ರಭು, ನೀವು ದಯಾಳುವಾಗಿದ್ದೀರಿ, ನೀವು ನೀತಿವಂತರಾಗಿದ್ದೀರಿ. ಧನ್ಯವಾದ ನಿಮ್ಮ ದಯಕ್ಕೋಸ್ಕರ, ನಿಮ್ಮ ಕರುಣೆಗೋಸ್ಕರ, ನಿಮ್ಮ ಪ್ರೀತಿಗೋಸ್ಕರ. ಇಡೀ ವಿಶ್ವವು ನಿಮ್ಮದಾಗಿದೆ, ನಾವು ನಿಮ್ಮ ಕೈ ರಚನೆಯಾಗಿದ್ದೇವೆ. ಧನ್ಯವಾದ ಹೇಳುತ್ತೇವೆ, ಆ ವಿಜಯವನ್ನು ನೀವು ನಮಗೆ ಕೊಟ್ಟಿದ್ದೀರಿ. ಧನ್ಯವಾದ, ಆ ಬುದ್ಧಿ, ಜ್ಞಾನವನ್ನು, ಆ ತಿಳುವಳಿಕೆಯನ್ನು ನೀವು ನಮಗೆ ಕೊಟ್ಟಿದ್ದೀರಿ. ಧನ್ಯವಾದ ಹೇಳುತ್ತೇವೆ, ಒಂದು ಹೃದಯವನ್ನು ಕೊಟ್ಟಿದ್ದಕ್ಕೆ. ಅದು ನಿಮ್ಮನ್ನು ಪ್ರೀತಿ ಮಾಡುತ್ತದೆ. ಒಂದು ಬುದ್ಧಿ ಕೊಡುವುದಕ್ಕೆ ಅದು ನಿಮ್ಮನ್ನು ತಿಳಿದುಕೊಳ್ಳುತ್ತದೆ. ಧನ್ಯವಾದ, ಧನ್ಯವಾದ ನಿಮ್ಮ ಆತ್ಮಕ್ಕೋಸ್ಕರ. ಧನ್ಯವಾದ ಪ್ರಭು, ನಾವು ಎಲ್ಲಿ ಇದ್ದೇವೋ ನಿಮ್ಮ ರಾಜ್ಯದಲ್ಲಿದ್ದೇವೆ. ನಿಮ್ಮ ರಾಜ್ಯವನ್ನು ಬೆಳೆಸುವುದಕ್ಕೋಸ್ಕರ ಧನ್ಯವಾದ ಹೇಳುತ್ತೇವೆ. ಧನ್ಯವಾದ, 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 ಧನ್ಯವಾದ ಹೇಳುತ್ತೇವೆ. ಈ ಸಮಯವನ್ನು ನೀವು ನಮಗೆ ಕೊಟ್ಟಿದ್ದೀರಿ, ನಿಮ್ಮ ವಾಕ್ಯವನ್ನು ಕೇಳುವುದಕ್ಕೆ ಮತ್ತೆ ಮುಂದೆ ಬೆಳೆಯುವುದಕ್ಕೆ. ಪರಿಶುದ್ಧ ಪವಿತ್ರಾತ್ಮನೇ, ನಿಮಗೆ ಧನ್ಯವಾದಗಳು, 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 ಧನ್ಯವಾದ, ಧನ್ಯವಾದ. ಪ್ರಿಯ ಪವಿತ್ರಾತ್ಮನೇ, ನಿಮ್ಮ ಉಪಸ್ಥಿತಿಗೋಸ್ಕರ, ನಿಮ್ಮ ಮಹಿಮೆಗೋಸ್ಕರ ಧನ್ಯವಾದಗಳು. ನಾವು ಧನ್ಯವಾದ ಹೇಳುತ್ತೇವೆ ಮತ್ತು ಈ ಪ್ರಾರ್ಥನೆಯನ್ನು ಪ್ರಭು ಯೇಸುವಿನ ನಾಮದಲ್ಲಿ ಬೇಡುತ್ತೇವೆ. ಆಮೇನ್. ಪ್ರೇಸ್ ದ ಲಾರ್ಡ್. ನೀವು ಕುಳಿತುಕೊಳ್ಳಬಹುದು. ಹಾಲೆಲೂಯಾ. ಪಕ್ಕದವರಿಗೆ ನೀವು ಸ್ಮೈಲ್ ಕೊಡುತ್ತಾ ಸ್ವಾಗತ ಹೇಳಬಹುದು. ಹೇಳಿರಿ, ಸ್ವಾಗತವಿದೆ ನಿಮ್ಮದು ಈ ಮೇ ತಿಂಗಳಲ್ಲಿ. ಪ್ರೇಸ್ ದ ಲಾರ್ಡ್. ಹಾಲೆಲೂಯಾ. ಪರಮೇಶ್ವರರು ನಮ್ಮನ್ನು ಮಾಡಿದ್ದಾರೆ. ನನ್ನ ಒಳಗೆ ಪರಮೇಶ್ವರರು ಪ್ರಕಾಶಿಸುತ್ತಿದ್ದಾರೆ. ಕೆಲವರು ಪ್ರಕಾರ ಮೂರ್ತಿಯಲ್ಲಿ ಪ್ರಕಾಶಿಸುತ್ತಿದ್ದಾನೆ, ಇದರ ಪ್ರಕಾರ ನನ್ನ ಒಳಗೆ ಪರಮೇಶ್ವರ ಚಮಕಾಯಿಸುತ್ತಿದ್ದಾರೆ. ಪ್ರೇಸ್ ದ ಲಾರ್ಡ್. ಮೂರ್ತಿಯಲ್ಲಿ ಪ್ರಕಾಶಿಸುವ ಆ ಪರಮೇಶ್ವರನನ್ನು ಇದರಿಂದ ನನಗೇನು ಲಾಭ? ನನಗೆ ಆ ಪರಮೇಶ್ವರರು ಬೇಕು, ಅವರು ನನ್ನ ಒಳಗೆ ಪ್ರಕಾಶಿಸಬೇಕು. ನನ್ನ ಒಳಗೆ ಪರಮೇಶ್ವರರು ಪ್ರಕಾಶಿಸುತ್ತಿದ್ದಾರೆ. ಗ್ಲೋರಿ. ನನ್ನ ಒಳಗೆ ಪರಮೇಶ್ವರರು ಪ್ರಕಾಶಿಸುತ್ತಾರೆ. ನನ್ನ ಒಳಗೆ ಪರಮೇಶ್ವರರು ಪ್ರಕಾಶಿಸುತ್ತಾರೆ. ಯೋಚನೆ ಮಾಡಿರಿ, ಅವರು ಮೂರ್ತಿಯಲ್ಲಿ ಜೀವವನ್ನು ಹಾಕಿದ್ದಾರೆ. ಆ ಮೂರ್ತಿಯಲ್ಲಿ ಪ್ರಾಣ ಬಂದರೆ, ಜೀವ ಬಂದರೆ ಮತ್ತು ಅದು ಬರಲು ಸಾಧ್ಯವಿಲ್ಲ. ನನ್ನ ಒಳಗೆ ಯಾರಿದ್ದಾರೆ? ಪರಮೇಶ್ವರರಿದ್ದಾರೆ. ಹಾಲೆಲೂಯಾ. ಮತ್ತು ಇದು ತಮಾಷೆ ಅಲ್ಲ, ಇದು ಸತ್ಯವಾಗಿದೆ. ನನ್ನ ಒಳಗೆ ಯಾರು ಪ್ರಕಾಶಿಸುತ್ತಿದ್ದಾರೆ? ಪರಮೇಶ್ವರರು. ನನ್ನ ಕಣ್ಣುಗಳಲ್ಲಿ ಪರಮೇಶ್ವರರು ಪ್ರಕಾಶಿಸುತ್ತಿದ್ದಾರೆ. ಕನ್ನಡಕ್ಕೂ ಹೇಗೆ ಇರುವುದು? ಪ್ರೈಸ್ ದ ಲಾರ್ಡ್. ನೀವು ಹೇಳುವುದಿಲ್ಲ, ಫಾಸ್ಟರ್ ಬೆಳಗ್ಗೆ ತಲೆನೋವು ಸ್ಟಾರ್ಟ್ ಆಗುತ್ತದೆ. ನೀವು ಹೇಳ್ತೀರಿ, ಇಲ್ಲ, ನನ್ನ ಒಳಗೆ ಪರಮೇಶ್ವರನು ಪ್ರಕಾಶಿಸುತ್ತಿದ್ದಾನೆ. ಪ್ರೈಸ್ ದ ಲಾರ್ಡ್. ಹೇಳಿರಿ, ನನ್ನ ಒಳಗೆ ಪರಮೇಶ್ವರರು ಪ್ರಕಾಶಿಸುತ್ತಿದ್ದಾರೆ. ನನ್ನ ಒಳಗೆ ಪರಮೇಶ್ವರರು ಪ್ರಕಾಶಿಸುತ್ತಿದ್ದಾರೆ. ಈ ಧರ್ಮದ ಮಾತು ಹೇಳಲಾಗಿದೆಯೋ? ಇಲ್ಲ. ಓ ಹಾಲೆಲೂಯಾ. ನಾನು ಹೇಳ್ತೇನೆ, ಒಂದು ನೈಟು ವಾಕ್ಯದ ಜೊತೆ ನೀವು ಇರ್ರಿ. ಬೆಳಗ್ಗೆ ಜನರು ನಿಮ್ಗೆ ಹೇಳುವರು, ನೀನು ಬೆಳಗಾಗಿದೆಯಾ. ಬೆಳಗ್ಗೆ ನಿಮ್ಮ ಫೈನಾನ್ಷಿಯಲ್ ಸ್ಟಡಿ ಚೇಂಜ್ ಆಗುವುದು, ಶರೀರದಲ್ಲಿ ರೋಗ ಬಿಟ್ಟು ಹೋಗುವುದು. ಎಷ್ಟು ಜನರಿಗೆ ಅದು ತಿಳಿದು ಬರುತ್ತಿದೆ? ಯಾರು ಪರಮೇಶ್ವರನು ಏನು ಹೇಳಿದನು? ಕತ್ತಲಲ್ಲಿ ಪ್ರಕಾಶಿಸಿತು, ಕತ್ತಲಲ್ಲಿ ಬೆಳಕು ಪ್ರಕಾಶಿಸಿತು. ನಿಮಗೆ ಗೊತ್ತಿದೆ, ಇದು ಅತಿ ದೊಡ್ಡದಾದ ಅದ್ಭುತವಾಗಿದೆ. ಹೇಗೆ ನೀವು ಕತ್ತಲಲ್ಲಿ ಬೆಳಕನ್ನು ಪ್ರಕಾಶಿಸುವಿರಿ? ಪ್ರಕಾಶವು ಇರಲೇ ಇಲ್ಲ. ಎಷ್ಟು ಯಾರ ಮನೆಯಲ್ಲಿ ಲೈಟ್ ಹೋಗಿದೆಯಾ? ಲೈಟು ಹೋದಾಗ ಎಲ್ಲ ಬಲ್ಬ್ಗಳು ಇರ್ತವೆ. ಆಮೇಲೆ ಲೈಟ್ ಅನ್ನು ನೀವು ಆನ್ ಮಾಡಿರಿ, ಏನಾಗುವುದು? ಪ್ರಕಾಶವಾಗುವುದು ಅಥವಾ ಕತ್ತಲಾಗುವುದು?
ಯಾವುದೇ ಬಲ್ಬ್ ಇಲ್ಲದೆ ನೀವು ಆ ಕತ್ತಲನ್ನು ಹೇಗೆ ಓಡಿಸುವಿರಿ? ಇಲ್ಲಿ ಪರಮೇಶ್ವರರು ಏನು ಮಾಡಿದರು? ಅವರು ಕತ್ತಲೆಯಲ್ಲಿ ಬೆಳಕನ್ನು ಉಂಟು ಮಾಡಿದರು. ಯಾವುದೇ ಬಲ್ಬ್ ಇಲ್ಲ, ಆದ್ರೇನು ಬೆಳಕು ಬರುತ್ತಿದೆ. ಆಹಾ, ಹೇಳಿ, ಕತ್ತಲೆಯಲ್ಲಿ ಬೆಳಕು ಮೂಡಿತು. ಮತ್ತು ಸೂರ್ಯ ಮತ್ತು ಚಂದ್ರನು ಕೂಡ ಅಲ್ಲಿ ಇರಲಿಲ್ಲ ಆ ಸಮಯದಲ್ಲಿ. ಹಲೋ, ನೀವು ಬೈಬಲ್ ಅನ್ನು ಹೋಗಿ ಓದಿರಿ. ಸೂರ್ಯಚಂದ್ರರು ಯಾವಾಗ ಹುಟ್ಟಿದರು? ಪ್ರಕಾಶವು ಬೆಳಕು ಆದ ಮೇಲೆ. ಅಹಹಹಹ, ಹೇಳಬೇಡಿರಿ ಸೂರ್ಯನು ಹುಟ್ಟಿರಬಹುದು. ಅವನು ತಯಾರಾಗಿರ್ಲಿಲ್ಲ. ನಕ್ಷತ್ರಗಳು ಆಮೇಲೆ ಹುಟ್ಟಿದವು, ಚಂದ್ರನು ಆಮೇಲೆ ಹುಟ್ಟಿದನು. Praise the Lord. Praise the Lord. ಪರಮೇಶ್ವರರು ಏನು ಮಾಡಿದರು? ಕತ್ತಲೆಯಲ್ಲಿ ಬೆಳಕನ್ನು ಮೂಡಿಸಿದರು. ಹೇಳಿರಿ, ಕತ್ತಲೆಯಲ್ಲಿ ಬೆಳಕು ಮೂಡಿತು, ಕತ್ತಲೆಯಲ್ಲಿ ಬೆಳಕು ಮೂಡಿತು, ಕತ್ತಲೆಯಲ್ಲಿ ಬೆಳಕು ಮೂಡಿತು, ಕತ್ತಲೆಯಲ್ಲಿ ಬೆಳಕು ಮೂಡಿತು, ಕತ್ತಲೆಯಲ್ಲಿ ಬೆಳಕು ಮೂಡಿತು. ಬಾಯಿಂದ ನೀವು 1,00,000 ಕೊಟ್ಟಿದ್ದೀರಿ. Praise the Lord. ಹಲ್ಲೆಲೂಯಾ. ಕತ್ತಲೆಯಿಂದ ಬೆಳಕು ಮೂಡಿತು. ಕತ್ತಲು ಏನಾಯಿತು? ಬೆಳಕಾಯಿತು. 100 ರೂಪಾಯಿ ಏನಾಯಿತು? 1,00,000 ಇಲ್ಲಿ ಬರೆಯಲಾಗಿದೆ, ಕತ್ತಲೆಯಲ್ಲಿ ಬೆಳಕು ಮೂಡಿತು. ಈ ಚಮತ್ಕಾರಗಳನ್ನು ತಮ್ಮ ಜೀವಿತದಲ್ಲಿ ಮಾಡಿಕೊಡುತ್ತಿದ್ದಾರೆ. ಹೇಳುತ್ತಾರೆ, ಫಾಸ್ಟರ್, ಹಣ ಬರುತ್ತದೆ ಆದರೆ ನಿಲ್ಲುವುದೇ ಇಲ್ಲ. ನೀವು ಎಂದ ಜೀವನವನ್ನು ಜೀವಿಸುತ್ತಿದ್ದೀರಿ. ನನ್ನ ಹತ್ರ 2 ಸಲ ಕೂಡ ಇದೆ. ನಿಮ್ಮ 100 ರೂಪಾಯಿ ಎಲ್ಲಿ ಹೋಗುತ್ತದೆ ನಿಮಗೆ ಗೊತ್ತೇ ಆಗುವುದಿಲ್ಲ. ನೀವು ಎಂಥ ಜೀವನವನ್ನು ಜೀವಿಸುತ್ತಿದ್ದೀರಿ? ತಪ್ಪಾದ ಜೀವಿತವನ್ನು ಜೀವಿಸುತ್ತಿದ್ದೀರಿ ನೀವು. ಬೈಬಲ್ ಹೇಳುತ್ತದೆ, ಬೈಬಲ್ ಪ್ರಕಾರ ಜೀವಿಸುತ್ತಿಲ್ಲ ನೀವು. ಬೈಬಲ್ನಲ್ಲಿ ಹೀಗೆ ಆಗಲಿಲ್ಲ. ಬೈಬಲ್ ಹೇಳುತ್ತದೆ, ಆ ವಿಧವೆ ಮಹಿಳೆಯು ಬರಿಗಾಲದಲ್ಲಿ ಆಗ ಅಲ್ಲಿ ಒಬ್ಬನೇ ಮಹಿಳೆ ಸಿಗುವಳು, ಅವಳು ನಿನಗೆ ಊಟವನ್ನು ಕೊಡುವಳು ಎಂದು ಪ್ರವಾದಿಯು ಅವಳ ಹತ್ತಿರ ಹೋದನು. ಇಲ್ಲ ಸ್ವಾಮಿ, ಬಹಳ ಬಡತನವಿದೆ, ಬರಗಾಲವು ಉಂಟಾಗಿದೆ, ಏನೂ ಇದೆ, ಒಂದೇ ಟೈಮ್ದು ಆಹಾರ ಉಳಿದಿದೆ, ನಾನು ತಿಂದರೆ ನನ್ನ ಮಗನು ಸತ್ತು ಹೋಗುವನು. ಎಲಿಯನ್ನು ಅದನ್ನು ಸಾಯಿಸಿದ ಆಮೇಲೆ ನೀನು ಸತ್ತು ಬಿಡು, ಮೊದಲು ಆ ಊಟವನ್ನು ನನಗೆ ಕೊಡು. ಯೋಚನೆ ಮಾಡಿ ನೋಡಿರಿ, ಆ ಹೆಂಗಸಿನ ಹತ್ತಿರ ಮತ್ತು ಮಗುವಿನ ಹತ್ತಿರ ಒಂದು ಟೈಮ್ನ ಆಹಾರವಿತ್ತು. ಅದನ್ನು ತಿಂದು ಅವರು ಸಾಯುವವರಾಗಿದ್ದರು. ಪ್ರವಾದಿ ಹೇಳಿದನು, ಅದನ್ನು ನನಗೆ ಕೊಡು ಎಂದು. ಬೈಬಲ್ ಹೇಳುತ್ತದೆ, ಆ ಮಹಿಳೆಯು ಶ್ರೀಮಂತಳಾದಳು. ಕತ್ತಲೆಯಲ್ಲಿ ಬೆಳಕು ಮೂಡಿತು. ಪ್ರೇಸ್ ದ ಲಾರ್ಡ್. ಕತ್ತಲೆಯಲ್ಲಿ ಬೆಳಕು ಮೂಡಿತು, ಕತ್ತಲೆಯಲ್ಲಿ ಬೆಳಕು ಮೂಡಿತು. ಹೇಳಬೇಡಿರಿ ಪಾಸ್ಟರ್, ನಾನು ಬಡವನಾಗಿದ್ದೇನೆ, ನನ್ನ ಹತ್ತಿರ ಕೊಡುವುದಕ್ಕೆ ಏನೂ ಇಲ್ಲ ಎಂದು. ನಿನ್ನ ಹತ್ತಿರ ಕೊಡುವುದಕ್ಕೆ ಏನಾದರೂ ಇದೆ, ಆದರೂ ನೀನು ಕೊಡುತ್ತಿಲ್ಲ. ನೀನು ಯಾವಾಗ ಕೊಡುವುದಿಲ್ಲೋ ಅಲ್ಲಿವರೆಗೂ ನಿನ್ನ ಕತ್ತಲಲ್ಲಿ ಬೆಳಕು ಮೂಡುವುದಿಲ್ಲ. ಆ ಬಡ ಮಹಿಳೆಯು ಆಹಾರವನ್ನು ಕೊಟ್ಟಳು. ಅದನ್ನು ತಿಂದು ಅವಳು ಮತ್ತು ಅವಳ ಮಗನು ಸಾಯುವರಾಗಿದ್ದರು. ಯಾವಾಗ ನೋಡಿದರೂ ಚರ್ಚ್ನಲ್ಲಿ ಇರುತ್ತಾರೆ, ಅದನ್ನು ಕೊಡಿರಿ, ಇದನ್ನು ಕೊಡಿರಿ. ನಮ್ಮ ಮನೆಯಲ್ಲಿ ತಿನ್ನುವುದಕ್ಕೆ ಇಲ್ಲ, ಬೆಳಕು ಮೂಡುವುದಿಲ್ಲ. ಆ ಮಹಿಳೆಯ ಹತ್ತಿರ ಬರೀ ಒಂದು ಟೈಮ್ನ ಆಹಾರವಿತ್ತು. ಅದನ್ನು ತಿಂದು ಅವಳು ಮತ್ತು ಅವಳ ಮಗು ಸಾಯುವರಾಗಿದ್ದರು. ಬಹಳಷ್ಟು ಜನರಿಗೆ ಇದು ಗೊತ್ತೂ ಇಲ್ಲ. ಪ್ರೇಸ್ ದ ಲಾರ್ಡ್. ಹೇಳಿರಿ, ಪರಮೇಶ್ವರರು ನಮ್ಮ ಹೃದಯದಲ್ಲಿ ಬೆಳಗುತ್ತಿದ್ದಾರೆ. ಹೇಳಿರಿ, ಪರಮೇಶ್ವರರು ನನ್ನ ಹೃದಯದಲ್ಲಿ ಪ್ರಕಾಶಿಸುತ್ತಿದ್ದಾರೆ, ನನ್ನ ಆತ್ಮದಲ್ಲಿ ಪ್ರಕಾಶಿಸುತ್ತಿದ್ದಾರೆ. ಆತನ ವಾಕ್ಯವು ಪರಮೇಶ್ವರನು ಹೇಗೆ ಪ್ರಕಾಶಿಸುತ್ತಾನೆ? ಆತನ ವಾಕ್ಯದ ಮೂಲಕ. ಆತನ ವಾಕ್ಯವು ನಿಮ್ಮ ಆತ್ಮದಲ್ಲಿ ಇಲ್ಲದಿದ್ದರೆ ಆತ್ಮವನ್ನು ಪ್ರಕಾಶಿಸಲು ಆಗುವುದಿಲ್ಲ. ಯಾವಾಗಲೂ ನಿಮ್ಮ ಆತ್ಮದಲ್ಲಿ ಆತನ ವಾಕ್ಯವನ್ನು ಇಟ್ಟುಕೊಳ್ಳಬೇಕು. ಬಹಳಷ್ಟು ಜನರು ಬೀಜವನ್ನು ಬಿತ್ತುವುದಿಲ್ಲ. ಮತ್ತು ನಾನು ಶ್ರೀಮಂತನಾಗಿದ್ದೇನೆ. ಚರ್ಚ್ದವರು ನಮಗೆ ಮೋಸ ಮಾಡುತ್ತಾರೆ. ನಾನು ಹೇಳಿದೆ ನಾನು ಶ್ರೀಮಂತನಾಗಿದ್ದೇನೆ, ಆದ್ರೆ ಮತ್ತೆ ನಾನು ಸಿಕ್ಕಾಕೊಂಡೆ. ಬೀಜನು ಬಿತ್ತಲಿಲ್ಲ ಸಹೋದರನೇ ನೀನು. ಬೀಜನು ಯಾರು ಬಿತ್ತುವರು? ರೈತನ ಹತ್ರ ಹೋಗಿ ಕಲಿ. ಒಬ್ಬ ರೈತನು ಹೇಳ್ತಾನೆ, ನಾನು ಬೀಜನು ಬಿತ್ತಲಿಲ್ಲ, ಆದ್ರೆ ಬೆಳೆಯು ಬರಬೇಕು. ನಮ್ಮ ಮಗನು ಚಪ್ಪಲಿ ಹೊಡೆಯುವನು, ನಿನಗೆ ಮೆಂಟಲ್ ಹಾಸ್ಪಿಟಲ್ ಕರ್ಕೊಂಡು ಹೋಗ್ಬೇಕು ಹೇಳುವನು. ಆ ರೈತನು ಸರಿ ಮಾಡುತ್ತಿದ್ದಾನೋ ಅಥವಾ ಮೆಂಟಲ್ ಆಗಿದ್ದಾನೋ? ಅವನು ಬೀಜವನ್ನು ಬಿತ್ತಿಲ್ಲ, ಮೆಂಟಲ್ ಆಗಿದ್ದಾನೆ. ಕೆಲವು ಮಸೀಯರು ಏನಾಗಿದ್ದಾರೆ ಪ್ರಭುವಿಗೆ ಗೊತ್ತಿದೆ ಅವರು ಏನಾಗಿದ್ದಾರೆ. ಅವರು ಬೀಜವನ್ನು ಬಿತ್ತುವುದಿಲ್ಲ. ನಾನು ಶ್ರೀಮಂತನಾಗುವೆ. ಹೇಗೆ ಶ್ರೀಮಂತನಾಗುವೆ?
ನನಗೂ ಕೂಡ ಹೇಳು. ಕೆಲವರು ಬೇಡಿಕೊಳ್ಳುತ್ತಾರೆ, ಪ್ರಭು ನೀವು ನನಗೆ 1,00,000 ಕೊಟ್ಟರೆ ನಾನು ನಿಮಗೆ 10,000 ಕೊಡುವೆನು. ಇದೆಂತ ಗೇಮ್ ಅನ್ನು ಹಾಕುತ್ತಿದ್ದೀರಿ? ಜನರು ಅದೇ ಸ್ಕೀಮ್ ತೆಗೆದುಕೊಂಡು ಚರ್ಚಿಗೆ ಬರುತ್ತಾರೆ. ಪಾಸ್ಟ್ರೇ ನೀವು ನನಗೋಸ್ಕರ ಪ್ರಾರ್ಥನೆ ಮಾಡಿರಿ, ನನ್ನ ಹತ್ತಿರ 1,00,000 ಬಂದ್ರೆ ನಾನು 10,000 ಕೊಡುವೆನು. ಇಲ್ಲಿ ಸ್ಕೀಮ್ ನಡೆಯುತ್ತಿಲ್ಲ ಸಹೋದರಿ, ನೀನು ಹೋಗು. ಮತ್ತು ಪಾಸ್ಟರ್ ಅವರು ಪ್ರಾರ್ಥನೆಯೇ ಮಾಡಲಿಲ್ಲ. ಬಹಳಷ್ಟು ದುಷ್ಟರಾಗಿದ್ದಾರೆ. ನೀವು ದುಷ್ಟರಾಗಿದ್ದೀರಿ, ಆದ್ರೆ ನಾನು ಸತ್ಯವಂತನಾಗಿದ್ದೆ. ನೀವು ಆ ಸ್ಕ್ಯಾಮ್ ಅಲ್ಲಿ ನನ್ನನ್ನು ಹಾಕುತ್ತಿದ್ದೀರಿ. ಜನರು ಹೇಗೆ ಬರುತ್ತಾರೆ. ಇಲ್ಲಿ ನೀವು ಬೇಡಿಕೊಳ್ಳುತ್ತಿಲ್ಲ, ಇಲ್ಲಿ ಬೀಜವನ್ನು ಬಿತ್ತಬೇಕು. ಪಕ್ಕದವ್ರಿಗೆ ಹೇಳಿ ಇಲ್ಲಿ ಬೀಜ ಬಿತ್ತಬೇಕು. ಇಲ್ಲಿ ಬೇಡಿಕೊಳ್ಳುವುದು ಅಲ್ಲ. ಕೇಳುತ್ತಿದ್ದೀರಾ ನೀವು? ಹೇ ಪ್ರಭು ನನ್ನನ್ನು ಪಾಸ್ ಮಾಡಿರಿ, 11 ರೂಪಾಯಿ ನಾನು ಕೊಡುವೆನು, 25 ರೂಪಾಯಿದು ಲಡ್ಡು. ಇಲ್ಲಿ ನೀವು ಬಿತ್ತಬೇಕು, ಇಲ್ಲಿ ಬಿತ್ತಬೇಕು. ಪ್ರೇಸ್ ದ ಲಾರ್ಡ್. ಹೇಳಿರಿ, ಪರಮೇಶ್ವರರು ನನ್ನ ಹೃದಯದಲ್ಲಿ ಪ್ರಕಾಶಿಸುತ್ತಾರೆ. ಪರಮೇಶ್ವರರು ನನ್ನ ಹೃದಯದಲ್ಲಿ ಪ್ರಕಾಶಿಸುತ್ತಿದ್ದಾರೆ. ಯೋಚಿಸಿರಿ, ಅವನು ಏಕೆ ಪ್ರಕಾಶಿಸುತ್ತಾನೆ? ಪರಮೇಶ್ವರರು ಬರೀ ಪ್ರಕಾಶಿಸಲು ಬಯಸುವುದಿಲ್ಲ, ಆತನೇ ನಮ್ಮ ಹೃದಯದಲ್ಲಿ ಪ್ರಕಾಶಿಸಿದನು. ಪರಮೇಶ್ವರನ ಮಹಿಮೆಯ ಬೆಳಕು ಯೇಸು ಸ್ವಾಮಿಯ ಶಿಷ್ಯರ ಜೊತೆ ಬೆಳಕಾಗಬೇಕು. ಪ್ರೈಸ್ ದ ಲಾರ್ಡ್. ಹೇಳಿರಿ, ಪರಮೇಶ್ವರರು ಪ್ರಕಾಶಿಸುತ್ತಾನೆ, ಏಕೆಂದರೆ ಆತನ ಬೆಳಕು ಯೇಸು ಸ್ವಾಮಿಯ ಮುಖದಿಂದ ಪ್ರಕಾಶಮಾನವಾಗಿರಬೇಕು. ಯೇಸು ಸ್ವಾಮಿಯ ಮುಖದಲ್ಲಿ ಪ್ರಕಾಶಮಾನವಿರುವ ಹಾಗೆ ಇಲ್ಲಿ ಏನು ಬರೆದಿದೆ? ಯೇಸು ಸ್ವಾಮಿಯ ಮುಖದಲ್ಲಿ ಪ್ರಕಾಶಮಾನವಿರುವಂತೆ ಯೇಸು ಸ್ವಾಮಿ ಸ್ವರ್ಗದಲ್ಲಿದ್ದಾರೆ. ಯೇಸು ಸ್ವಾಮಿಯ ಮುಖದಿಂದ ಪ್ರಕಾಶಿಸಬೇಕು. ಇದರಿಂದ ನನಗೇನು ಸಿಗುತ್ತಿದೆ? ಯೋಚನೆ ಮಾಡಿ ನೋಡಿ, ಏನು ಬರೆದಿದೆ? ಪ್ರಭು ನಮ್ಮ ಹೃದಯದಲ್ಲಿ ಪ್ರಕಾಶಿಸಿದನು. ಇದು ಬೆಳಕು ಎಲ್ಲಿಂದ ಮೂಡುತ್ತಿದೆ? ಯೇಸು ಸ್ವಾಮಿಯ ಮುಖದಿಂದ. ಎಷ್ಟು ಜನರಿದ್ದೀರಿ? ಮಲಗಿದಿರೋ ಅಥವಾ ಎಚ್ಚರವಾಗಿದ್ದೀರೋ? ಹಲೋ. ಇವನ ಬಾಯಿಯಲ್ಲಿ ಹಣವನ್ನು ಹಾಕಿದರೆ ಆತನ ಬಾಯಿಯಿಂದ ಹಣವನ್ನು ತೆಗೆಯುವುದಕ್ಕೆ ಹಲ್ಲೆಲೂಯಾ. ಹಲೋ, ಬೈಬಲ್ ತಪ್ಪಾಗಿದೆಯೋ? ಹಾಗಾದ್ರೆ ಇಲ್ಲಿ ಏನು ಬರೆದಿದೆ? ಓ ಲಾರ್ಡ್, ನಿಮಗೆ ಗೊತ್ತಿದೆ ಇಲ್ಲಿ ಏನು ಬರೆದಿದೆ? ಓದೋಣ. ಪರಮೇಶ್ವರ ಇದ್ದಾರೆ, ಗೊತ್ತಾಯ್ತಾ? ಡಿಸ್ಟ್ರಾಕ್ಟ್ ಆಗುವುದಲ್ವಾ ನೀವು? ಬರೀ ಮೀಟರ್ದವಳ ಮೌಷಿ ಸರಿ ಇದೆಯಾ? ಕೆಲವರು ನೀವು ಸರಿಯಾಗಿ ಬರಬಹುದು. ಅದಕ್ಕಾಗಿ ಪರಮೇಶ್ವರ ಇದ್ದಾರೆ, ಅವರು ನಮ್ಮ ಹೃದಯದಲ್ಲಿ ಪ್ರಕಾಶಿಸುತ್ತಾರೆ. ಬರೀ ಫಾಸ್ಟರ್ ಐಸಾಕ್ನ ಹೃದಯದಲ್ಲಿ ಅವರು ಪ್ರಕಾಶಿಸಿಲ್ಲ, ನಿಮ್ಮ ಹೃದಯದಲ್ಲೂ ಕೂಡ ಅವರು ಪ್ರಕಾಶಿಸಿದ್ದಾರೆ. ಇದು ಎಲ್ಲರ ಜೊತೆ ಆಗಿದೆ. ಅದ್ಭುತ ಬರೀ ನನ್ನ ಜೊತೆ ಆಗಿಲ್ಲ, ಅದ್ಭುತವು ನಿಮ್ಮ ಜೊತೆ ಕೂಡ ಆಗಿದೆ. ನಿಮಗೆ ಗೊತ್ತಿದೆಯೇ ಅದ್ಭುತ ನಿಮ್ಮ ಜೊತೆ ಆಗಿದೆ ಎಂದು? ಬಹಳಷ್ಟು ಜನರಿಗೆ ಇದು ಗೊತ್ತೇ ಇಲ್ಲ, ಅದ್ಭುತ ನಡೆದಿದೆ ಎಂದು. ಅವರು ಅದ್ಭುತವನ್ನು ಹುಡುಕುತ್ತಿದ್ದಾರೆ. ನಿಮ್ಮ ಜೊತೆ ಆಲ್ರೆಡಿ ಈ ಅದ್ಭುತ ನಡೆದು ಬಿಟ್ಟಿದೆ ಮತ್ತು ಬಹಳ ದೊಡ್ಡದಾದ ಅದ್ಭುತ ಆಗಿದೆ. ಅದಕ್ಕಾಗಿ ಪರಮೇಶ್ವರರಿದ್ದಾರೆ. ಅವರು ಹೇಳಿದರು, ಕತ್ತಲಲ್ಲಿ ಬೆಳಕು ಮೂಡು ಎಂದು. ಮತ್ತು ಆತನೇ, ಓ ಹಲ್ಲೆಲೂಯಾ. ಯಾವುದೇ ದೇವತಾ ಅಲ್ಲ, ದೇವಿ ದೇವತೆ ಅಲ್ಲ, ಸ್ವತಃ ಪ್ರಭು. ಸರಿ ಇದೆ, ಇವರು ಬಂದರು, ಹೀಗೆ ಆಗಲಿಲ್ಲ. ಎಲ್ಲ ಮೇಲಿನವರು ಬಂದರು. ಪ್ರೇಸ್ ದ ಲಾರ್ಡ್. ಹಲ್ಲೆಲೂಯಾ. ಇವರು ಬಂದಾಗ ಜ್ಞಾನವೂ ಬಂತು, ಇವರು ಬಂದ ಮೇಲೆ ಲಕ್ಷ್ಮಿ ಕೂಡ ಬಂದಳು, ಇವರು ಬಂದ ಮೇಲೆ ಎಲ್ಲವೂ ಬಂದಿತ್ತು, ಏಕೆಂದ್ರೆ ಇವನ ಹತ್ತಿರ ಎಲ್ಲವೂ ಇದೆ. ಹಲ್ಲೆಲೂಯಾ. ನೀವು ಎಲ್ಲಾದ್ರೂ ಹೋಗುತ್ತಿತ್ತಲ್ಲ, ಏನೋ ಅನಿಸುತ್ತಿತ್ತು, ನೀವು ಅವನನ್ನು ನೋಡೋದು ಊರಾಗಿದ್ದೀರಿ. ಏನು ನಡೆಯುತ್ತಿದೆ ಇಲ್ಲಿ? ಅದಕ್ಕಾಗಿ ಪರಮೇಶ್ವರ ಹೇಳಿದರು, ಕತ್ತಲೆಯಲ್ಲಿ ಬೆಳಕು ಮೂಡು ಎಂದು. ಆತನೇ ನಮ್ಮ ಹೃದಯದಲ್ಲಿ ಪ್ರಕಾಶಿಸಿದನು. ಪ್ರಭು ನಮ್ಮ ಹೃದಯದಲ್ಲಿ ಪ್ರಕಾಶಿಸಿದನು. ಚೆನ್ನಾಗಿ ನೋಡಿರಿ. ಹೌದು, ನೀನು ಕೂಡ ಪ್ರಕಾಶಿಸುತ್ತಿದ್ದೀರಿ, ವೈಟ್ ಶರ್ಟ್ ಹಾಕಿಕೊಂಡು. ಇಲ್ಲಿ ಏನು ಹೇಳಲಾಗುತ್ತಿದೆ? ಪರಮೇಶ್ವರರು ಇವರ ಹೃದಯದಲ್ಲಿ ಪ್ರಕಾಶಿಸಿದನು. ಬೈಬಲ್ ಏನು ಹೇಳುತ್ತಿದೆ? ಪರಮೇಶ್ವರರು ಇವರ ಹೃದಯದಲ್ಲಿ, ಮತ್ತು ಮುಂದೆ ಬರ್ತಿದೆ. ಅದು ಸ್ವಲ್ಪ ಕರೆಕ್ಟ್ ಅನಿಸುತ್ತಿದೆ. ಎಷ್ಟೋ ಜನರಿಗೆ ಇದು ಭ್ರಮಿತ ಅನಿಸುತ್ತಿದೆ. ಪರಮೇಶ್ವರನ ಮಹಿಮೆಯ ಮೂಡಿಸುವ ಆ ಬೆಳಕು ಯೇಸು ಸ್ವಾಮಿಯ ಮುಖದ ಮೂಲಕ ಅದು ಪ್ರಕಾಶಮಾನವಾಯಿತು. ಇವಾಗ ಹೇಳಿದೆವು, ಇವನ ಹೃದಯದಲ್ಲಿ ಪ್ರಕಾಶಿಸಿತು. ಆಮೇಲೆ ಇವರು ಹೇಳುತ್ತಿದ್ದಾರೆ, ಆ ಬೆಳಕು ಇವನ ಮುಖದ ಮೇಲೆ
ಕನ್ಫ್ಯೂಷನ್ ಆಗಿದೆ ಮತ್ತು ಕೊನೆಗೆ ಇವರು ಏನು ಹೇಳುತ್ತಿದ್ದಾರೆ. ಓ ಲಾರ್ಡ್, ನನ್ನ ಮನಸ್ಸು ಅನ್ನುತ್ತಿದೆ ಓಡು. ಮತ್ತೇನಿದೆಯೋ ಅದು ಹೀಗೆ ಇದೆ. ಇಲ್ಲಿ ಬಹಳ ದೊಡ್ಡದು ಬರೆಯಲಾಗಿದೆ. ಓ ಓ ಆ ಆ ಹಿಡಿದು ಬಿಡಿರಿ, ಹಿಡೀರಿ ಹಿಡೀರಿ. ನಾನು ಡ್ರಾಮಾ ಮಾಡುತ್ತಿಲ್ಲ. ನಿಮ್ಗೆ ಅನಿಸುತ್ತಿರ್ಬೋದು ನಾನು ಡ್ರಾಮಾ ಮಾಡುತ್ತಿದ್ದೇನೆ. ಡ್ರಾಮಾ ಮಾಡುವವನು ಅಲ್ಲ. ಇಲ್ಲಿ ಬರೆದಿದೆ, ಅದು ಅಷ್ಟೇ ದೊಡ್ಡದಾಗಿದೆ. ಆತನೇ ನಮ್ಮ ಹೃದಯದಲ್ಲಿ ಪ್ರಕಾಶಿಸಿದನು. ಪರಮೇಶ್ವರನ ಮಹಿಮೆ, ಹೇಳಿರಿ ಪರಮೇಶ್ವರನ ಮಹಿಮೆ, ಪರಿಚಯದ ಆ ಜ್ಯೋತಿ. ಮೊದಲು ಇದೇ ಬಹಳ ದೊಡ್ಡದಾಗಿದೆ, ಅದು ಪ್ರಕಾಶಿಸುತ್ತಿದೆ. ಯೋಚಿಸಿರಿ, ಪರಮೇಶ್ವರರು ಒಳಗೆ ಪ್ರಕಾಶಿಸಿದರು. ಹೇಳಿರಿ ಪರಮೇಶ್ವರರು ಪ್ರಕಾಶಿಸಿದರು ಮತ್ತು ಆ ಪ್ರಕಾಶದಿಂದ ಏನು ಹೊರಡುತ್ತಿದೆ? ಪರಮೇಶ್ವರನ ಮಹಿಮೆಯ ತೋರ್ಪಡಿಸುವ ಜ್ಯೋತಿ. 4 ವಿಷಯಗಳು ಹೊರಡುತ್ತಿವೆ. ದೊಡ್ಡ ಲೈನ್ ಇರುವುದು. ಪ್ರಭು ಪ್ರಕಾಶಿಸಿದರು ಮತ್ತು ಹೊರಗೆ ಏನು ಬರುತ್ತಿದೆ? ಜಾದೂಗಾರರು ತೋರಿಸುವುದನ್ನು ನಾನು 1 ಗ್ಲಾಸ್ ನೀರನ್ನು ಕುಡಿದು 10 ಗ್ಲಾಸ್ ನೀರನ್ನು ತೆಗೆದನು. ಹೀಗೆ ಆಗುತ್ತಿದೆ ಇಲ್ಲಿ. ಅದನ್ನು ಪ್ರಕಾಶಿಸಿದನು ಮತ್ತು ಹೊರಗೆ ಏನು ಬರುತ್ತಿದೆ? ಪರಮೇಶ್ವರನ ಮಹಿಮೆಯ ತೋರಿಸುವ ಪ್ರಕಾಶ, ಬೆಳಕು. ಅಲ್ಲಿ ಬಹಳ ದೊಡ್ಡ ವಸ್ತು ಹೊರಗೆ ಬರುತ್ತಿದೆ. ಪ್ರೇಸ್ ದ ಲಾರ್ಡ್. ನಾನು ನಿಮಗೆ ಚಿಕ್ಕದು ತೆಗೆದುಕೊಂಡರೂ ದೊಡ್ಡದಾಗಿ ಹೊರಗೆ ಬರುವುದು. ಹಲ್ಲೆಲೂಯಾ. ನೋಡುತ್ತಾ ಇರಿ. ನಾನು ಚಿಕ್ಕದು ಹಾಕಿದೆ, ಆದ್ರೆ ಹೊರಗೆ ಏನು ಬರುತ್ತಿದೆ? ದೊಡ್ಡದು ಬರುತ್ತಿದೆ, ಬಹಳ ದೊಡ್ಡದು. ಹೃದಯದಲ್ಲಿ ಯಾರು ಪ್ರಕಾಶಿಸಿದರು? ಪರಮೇಶ್ವರರು. ಪರಮೇಶ್ವರನ ಮಹಿಮೆಯ ತೋರ್ಪಡಿಸುವ ಬೆಳಕು, ಪ್ರಕಾಶಮಾನವಾಗಿ. ಯೇಸು ಸ್ವಾಮಿಯ ಸೈಡ್ ಅನ್ನು ಬಿಟ್ಟು ಬಿಡುತ್ತೇವೆ. ಅದು ಹೊರಗೆ ಬರುತ್ತಿದೆ, ಅದು ಚಿಕ್ಕದಾಗಿದೆಯೋ ಅಥವಾ ದೊಡ್ಡದಾಗಿದೆ? ಹಲೋ ಹೆಲೋ ಹೆಲೋ ಹೆಲೋ. ಹೊರಡುತ್ತಿರುವುದು ಚಿಕ್ಕದಾಗಿದೆಯೋ ಅಥವಾ ದೊಡ್ಡದಾಗಿದೆಯೋ? ಬಹಳ ದೊಡ್ಡದಾಗಿದೆ. ಅದು ಪ್ರಕಾಶಿಸಿತು. ಪರಮೇಶ್ವರನ ಮಹಿಮೆಯ ತೋರ್ಪಡಿಸುವ ಬೆಳಕು ಪ್ರಕಾಶಮಾನವಾಯಿತು. ಬಹಳ ಹೆಚ್ಚಾಗಿ ದೊರೆಯುತ್ತಿದೆ ಇಲ್ಲಿ. ದೊಡ್ಡದಾದ ಉದ್ದದಾದ ನಮಗೆ ದೊರಕಿತ್ತು. ಅದನ್ನು ತಿಳಿಸುವ ಸಮಯ ನನ್ನ ಹತ್ತಿರ ಇಲ್ಲ. ಎಲ್ಲಿ ಹೋಗಬೇಕು? ಕಾಡಿಂದ ನಾನು ಸ್ಟೇಷನ್ಗೆ ನಿಮಗೆ ತಲುಪಿಸುತ್ತೇನೆ ಮತ್ತು ನೀವು ಅಲ್ಲಿ ತಲುಪಿ ನಿಮ್ಮದು ನೀವು ತಿನ್ನುತ್ತಾ ಇರಿ. ಅಲ್ಲೆಲೂಯಾ. ಮತ್ತೆ ಗೊತ್ತಿದೆಯಾ, ಒಮ್ಮೊಮ್ಮೆ ನೀವು ಮದುವೆಗೆ ಹೋಗುತ್ತೀರಿ, ಇವಾಗ ನಿಮಗೆ ಡಬ್ಬಿ ಕೊಟ್ಟು ಬಿಡುತ್ತಾರೆ. ಮನೆಗೆ ಹೋಗಿ ತಿನ್ನುತ್ತಾ ಇರಿ, ಏಕೆಂದ್ರೆ ಟೈಮ್ ಇರುವುದಿಲ್ಲ. ನಾನು ನಿಮಗೆ ಡಬ್ಬಿಯನ್ನು ಕೊಡುತ್ತಿದ್ದೇನೆ. ಪ್ರೇಸ್ ದ ಲಾರ್ಡ್. ಮತ್ತು ನಿಮ್ಮ ಕೆಲಸವಾಗಿದೆ ಮನೆಗೆ ಹೋಗಿ ಡಬ್ಬಿಯನ್ನು ಓಪನ್ ಮಾಡಿ ಊಟ ಮಾಡುವುದು. ಇಲ್ಲ, ನಾನು ಇಲ್ಲಿ ನಿಮ್ಗೆ ಊಟ ಕೊಡುತ್ತಿಲ್ಲ, ನಾನು ನಿಮ್ಗೆ ಡಬ್ಬಿ ಕೊಡುತ್ತಿದ್ದೇನೆ. ಪ್ರೇಸ್ ದ ಲಾರ್ಡ್. ಅದು ಡಬ್ಬಿಯು ಮತ್ತು ಊಟವು ಬಹಳ ದೊಡ್ಡದಾಗಿದೆ. ಆಲ್ರೆಡಿ ಅಲ್ಲಿ 5 ವಿಷಯವನ್ನು ನೋಡಿದ್ದೇವೆ. ಪರಮೇಶ್ವರರು ಪ್ರಕಾಶಿಸಿದರು, ಅದರಿಂದ ಏನಾಯಿತು? ಪರಮೇಶ್ವರನ ಮಹಿಮೆಯ ಪ್ರಕಟಿಸುವಂತ ಪ್ರಕಾಶವು ಬಹಳ ದೊಡ್ಡದಾಗಿದೆ, ಎಷ್ಟೊಂದು ಉದ್ದವಾಗಿದೆ. ಇವತ್ತು ನಾವು ಅದನ್ನು ತೆಗೆಯುವುದಿಲ್ಲ. ಯಾರು ತೆಗೆಯಬೇಕು ಅದನ್ನು ತೆಗೆದುಕೊಳ್ಳುತ್ತಾರೆ. ಹೇಳಿರಿ, ಅದೇ ಪರಮೇಶ್ವರ್ ನಮ್ಮ ಹೃದಯದಲ್ಲಿ ಪ್ರಕಾಶಿಸಿದನು. ಈಶ್ವರನ ಮಹಿಮೆಯನ್ನು ಪ್ರಕಟಿಸುವ ಬೆಳಕು ಪ್ರಕಾಶಮಾನವಾಗಬೇಕೆಂದು ಯೇಸು ಸ್ವಾಮಿಯ ಮುಖದ ಮೂಲಕ. ನಾನು ಏನು ಹೇಳುತ್ತಿದ್ದೀನಿ ಅದನ್ನು ಲಕ್ಷ್ಯ ಕೊಟ್ಟು ಕೇಳಿರಿ. ಎಷ್ಟು ನೀವು ಹಾರಬೇಕು, ನಿಮ್ಮನ್ನು ನೀವು ತಡೆದುಕೊಳ್ಳಬೇಡಿರಿ. ಎಷ್ಟು ನೀವು ಕಿರ್ಚಬೇಕು ಅಷ್ಟು ಕಿರ್ಚಬಹುದು. ನಾನು ಏನು ಹೇಳುತ್ತಿದ್ದೀನಿ ಅದನ್ನು ನೀವು ತಿಳಿದು ಹೇಳುವಿರಿ. ವಾವ್, ಎಷ್ಟು ಜನರಿದ್ದೀರಿ? ಫ್ರೆಂಡ್ಸ್ ಜೊತೆ ಮಾತನಾಡಬೇಡಿರಿ. ಪೋಸ್ಟರ್ ಹರಿಯಿತು ಮತ್ತು ಹೀರೋ ಹೊರಗೆ ಬಂದನು. ಇದು ನಿಮಗೆ ಗೊತ್ತಾಯಿತಾ? ಇದು ಬಹಳ ದೊಡ್ಡದಾಗಿದೆ. ಹೇಳಿರಿ, ಪರಮೇಶ್ವರ್ ನಮ್ಮ ಹೃದಯದಲ್ಲಿ ಪ್ರಕಾಶಿಸುತ್ತಿದ್ದಾನೆ. ಹೇಗೆ ಪ್ರಕಾಶಿಸುವುದನ್ನು? ಬರೀ ಪ್ರಕಾಶಿಸುವುದು ಆತನ ಕೆಲಸವಲ್ಲ. ಆತನು ಯಾವುದೇ ಕಾರಣಕ್ಕೋಸ್ಕರ ಪ್ರಕಾಶಿಸುತ್ತಿದ್ದಾನೆ. ಹಲೋ, ಪರಮೇಶ್ವರರು ಯಾವುದೇ ಕಾರಣಕ್ಕೋಸ್ಕರ ಪ್ರಕಾಶಿಸುತ್ತಿದ್ದಾರೆ. ಎದಕ್ಕಾಗಿ ಆತನು ಪ್ರಕಾಶಿಸುತ್ತಿದ್ದಾನೆ? ಪರಮೇಶ್ವರನ ಮಹಿಮೆಯನ್ನು ಪ್ರಕಟಿಸುವ ಆ ಬೆಳಕು ಪ್ರಕಾಶಿಸುವಂತೆ. ಯಾರ ಮುಖದ ಮೂಲಕ? ಯಾರ ಮುಖದ ಮೂಲಕ? ಇದು ಬೈಬಲ್ ತಪ್ಪಾಗಿದೆಯೋ? ಇಲ್ಲ, ಬೈಬಲ್ ಅದು ಸರಿಯಾಗಿದೆ. ಏಕೆಂದ್ರೆ ನಾನು ಮತ್ತು ನೀನು ಯೇಸು ಸ್ವಾಮಿಯ ಮುಖವಾಗಿದ್ದೇವೆ. ಪ್ರೇಸ್ ದ ಲಾರ್ಡ್. ಅನ್ಯ ಭಾಷೆಯಲ್ಲಿ ಮಾತನಾಡಿರಿ. ಮೂತ್ರ ಲೇಖರರ ಪ್ರತಾಲ. ನಾನು ಮತ್ತು ನೀವು ಯೇಸು ಸ್ವಾಮಿಯ ಮುಖವಾಗಿದ್ದೇವೆ. ನಾನು ಮತ್ತು ನೀವು ಯೇಸು ಸ್ವಾಮಿಯ ಮುಖವಾಗಿದ್ದೇವೆ. ರೀಂದ್ರಲ ಪ್ರಕಾಲ ಪ್ರಕಾಲೆ ಶಾತಿಲ. ಯೇಸು ಸ್ವಾಮಿಯ ಮುಖವಾಗಿದ್ದೇವೆ. ಲೀಂದ್ರಲೇ ಪ್ರಕಾಶ. ನಾನು ಮತ್ತು ನೀವು ಯೇಸು ಸ್ವಾಮಿಯ ಮುಖವಾಗಿದ್ದೇವೆ. ನಾನು ಮತ್ತು ನೀವು ಯೇಸು ಸ್ವಾಮಿಯ ಮುಖವಾಗಿದ್ದೇವೆ. ನಾನು, ನೀನು ಮತ್ತು ಯೇಸು ಸ್ವಾಮಿಯ ಮುಖವಾಗಿದ್ದೇವೆ. ಲೀಸರೇ ಲೇಬ್ರಬಾಜೆ ಲೀತ್ರೋ ರಾಬ್ರಕಾಜ ಅಲೇ.
ನಿಮ್ರ ಲೇಖ ಲಾ ಕೋರೆ ಥಾಬ್ರಲ ಸಾಲೆ ನಾನು ಮತ್ತು ನೀನು ಯೇಸು ಸ್ವಾಮಿಯ ಮುಖವಾಗಿದ್ದೇವೆ. ಹ ನಾನು ಯೇಸು ಸ್ವಾಮಿಯ ಮುಖವಾಗಿದ್ದೇನೆ. ಏ ನಾನು ಯೇಸು ಸ್ವಾಮಿಯ ಮುಖವಾಗಿದ್ದೇನೆ. 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 ನನ್ನ ಮೂಲಕ ಪರಮೇಶ್ವರನ ಮಹಿಮೆಯನ್ನು ಪ್ರಕಟಿಸುವ ಬೆಳಕು ಪ್ರಕಾಶಿಸುತ್ತದೆ. ಪ್ರಭು ಯೇಸುವಿನ ನಾಮದಲ್ಲಿ ನನ್ನ ಮೂಲಕ ಪರಮೇಶ್ವರನ ಮಹಿಮೆಯನ್ನು ತೋರಿಸುವ ಪ್ರಕಟಿಸುವ ಬೆಳಕು ಯೇಸುವಿನ ನಾಮದಲ್ಲಿ. ಓ ಲೀಂದ್ರ ಲಗ ಬಾಬಾ ಬಾಬಾ ಪ್ರೀಂತ ರೀತ ತೀರಲಭ ಲೀಂದ್ರ ಲಗ ಬಾಬಾ ಬಾಬಾ ಪ್ರೀಂತ ರೀತ ತೀರಲಭ. ಓ ಹಾಲೆಲೂಯಾ. ಓ ಓ ಓ ಓ ಹೇಳಿರಿ, ನಾನು ಯೇಸು ಸ್ವಾಮಿಯ ಮುಖವಾಗಿದ್ದೇನೆ. ನಾನು ಯೇಸು ಸ್ವಾಮಿಯ ಮುಖವಾಗಿದ್ದೇನೆ. ನಾನು ಯೇಸು ಸ್ವಾಮಿಯ ಮುಖವಾಗಿದ್ದೇನೆ. ಹಣಕ್ಕೆ ನೀವು ಇಷ್ಟ ಆಗುವುದಿಲ್ಲ, ಪರವಾಗಿಲ್ಲ. ಯಾರು ನೀವು ಮುಖವಾಗಿದ್ದೀರೋ ಆತನನ್ನು ಹಣವು ಇಷ್ಟಪಡುತ್ತದೆ. ಪ್ರೇಸ್ ದ ಲಾರ್ಡ್, ಪ್ರೇಸ್ ದ ಲಾರ್ಡ್, ಹಾಲೆಲೂಯಾ. ಆದರೆ ಇದು ಆಗಬಾರದಾಗಿತ್ತು. ಅದು ಹಣ ಬರದೇ ಇದ್ದರೂ ಕೂಡ ಅದು ನಿಮ್ಮ ಹತ್ರ ಬರಲೇಬೇಕು. ಏಕೆಂದ್ರೆ ನಾನು ಯಾರ ಮುಖವಾಗಿದ್ದೇನೆ? ಯೇಸು ಸ್ವಾಮಿಯ. ಎಲ್ಲಿ ನಾನು ನಿಂತಿದ್ದೇನೋ ಅಲ್ಲಿ ನಾನು ಯೇಸು ಸ್ವಾಮಿಯನ್ನು ಪ್ರಕಟಿಸುತ್ತೇನೆ. ಪ್ರೇಸ್ ದ ಲಾರ್ಡ್, ಹಾಲೆಲೂಯಾ. ನೀವು ಸೋಲಲು ಸಾಧ್ಯವಿಲ್ಲ. ಹೇಳಿರಿ, ನಾನು ಸೋಲಲು ಸಾಧ್ಯವಿಲ್ಲ. ನಾನು ಯೇಸು ಸ್ವಾಮಿಯ ಮುಖವಾಗಿದ್ದೇನೆ. ನಾನು ಯೇಸು ಸ್ವಾಮಿಯ ಮುಖವಾಗಿದ್ದೇನೆ. ನನ್ನ ಮನೆಯಲ್ಲಿ, ನನ್ನ ಪಟ್ಟಣದಲ್ಲಿ, ಓಣಿಯಲ್ಲಿ, ನನ್ನ ಊರಿನಲ್ಲಿ, ನನ್ನ ಕಂಪ್ನಿಯಲ್ಲಿ ನಾನು 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 ಯೇಸು ಸ್ವಾಮಿಯ ಮುಖವಾಗಿದ್ದೇನೆ. ನಾನು ಯೇಸು ಸ್ವಾಮಿಯ ಮುಖವಾಗಿದ್ದೇನೆ. ನಾನು ಯೇಸು ಸ್ವಾಮಿಯ ಮುಖವಾಗಿದ್ದೇನೆ. ಪರಮೇಶ್ವರನ ಮಹಿಮೆಯನ್ನು ಪ್ರಕಟಿಸುವಂತ ಬೆಳಕು ನನ್ನ ಮೂಲಕ ಪ್ರಕಾಶವಾಗುತ್ತಿದೆ. ಹಾಲೆಲೂಯಾ. ಓ ಓ ಓ ಓ ಓ ಓ ಈ ವಚನವನ್ನು, ವಾಕ್ಯವನ್ನು ನೀವು ತೆಗೆದುಕೊಂಡು ಹೋಗುವಿರೋ, ವಾಕ್ಯವನ್ನು ನೀವು ಕೇಳಿ. ಹೇಗೆ ಇಂಥ ವಾಕ್ಯವನ್ನು ಕೇಳಿ ಬಡವನಾಗಲು ಸಾಧ್ಯ, ರೋಗಿ ಆಗಲು ಸಾಧ್ಯ? ವಾವ್. ಅದಕ್ಕಾಗಿ ನಾನು ಹೇಳುತ್ತೇನೆ, ನಾನು ಬಡವನಾಗಲು ಸಾಧ್ಯವಿಲ್ಲ. ಅದಕ್ಕಾಗಿ ನಾನು ಹೇಳ್ತೀನಿ, ನಾನು ಕಾಡಿನಲ್ಲೂ ಕೂಡ ಶ್ರೀಮಂತನಾಗಬಲ್ಲೆ. ಪ್ರೇಸ್ ದ ಲಾರ್ಡ್. ಆ ಊರಿನಲ್ಲಿ ನಾನು ಯೇಸು ಸ್ವಾಮಿಯ ಮುಖವಾಗಿದ್ದೇನೆ. ಹಾಲೆಲೂಯಾ. ಎಲ್ಲಿ ಯೇಸು ಸ್ವಾಮಿ ಇದ್ದಾರೋ ಅಲ್ಲಿ ಬಡತನ ಇರಲು ಸಾಧ್ಯವಿಲ್ಲ, ಅಲ್ಲಿ ರೋಗವಿರಲು ಸಾಧ್ಯವಿಲ್ಲ, ಅಲ್ಲಿ ಕಷ್ಟ ತೊಂದರೆ ಇರಲು ಸಾಧ್ಯವಿಲ್ಲ. ಹೇಳಿರಿ, ನಾನು ಯೇಸು ಸ್ವಾಮಿಯ ಮುಖವಾಗಿದ್ದೇನೆ. ಹೀಗೆ ಅನಿಸುತ್ತದೆ, ನಾವು ಯಾರ ಜೊತೆ ಫೋಟೋವನ್ನು ತೆಗೆದುಕೊಟ್ಟಿದ್ದೇವೆ? ಸೆಲೆಬ್ರಿಟಿಯ ಜೊತೆ. ಆದರೆ ನೀವು ಬರೀ ಸೆಲೆಬ್ರಿಟಿ ಜೊತೆ ಫೋಟೋನು ತೆಗೆದುಕೊಳ್ಳುತ್ತಿಲ್ಲ. ಪರಮೇಶ್ವರರು ಹೇಳುತ್ತಿದ್ದಾರೆ, ಪರ್ಫೆಕ್ಟ್ ರೂಪದಲ್ಲಿ ಸತ್ಯದ ಮೂಲಕವಾಗಿ ಪರಮೇಶ್ವರನ ಯೇಸು ಸ್ವಾಮಿಯ ಮುಖವಾಗಿದ್ದೀರಿ. ಪ್ರೇಸ್ ದ ಲಾರ್ಡ್, ಹಾಲೆಲೂಯಾ. ನಿಮ್ಗೆ ಮೋಸ ಮಾಡುತ್ತಿಲ್ಲ. ಪರಮೇಶ್ವರರು ನಿಮ್ಗೆ ಈ ಕ್ರೆಡೆನ್ಷಿಯಲ್ ಅನ್ನು ಕೊಟ್ಟಿದ್ದಾರೆ. ಆತನು ನಿಮ್ಗೆ ಈ ಮೊಹರನ್ನು ಹಾಕಿದ್ದಾರೆ, ಮುದ್ರೆಯನ್ನು ಹಾಕಿದ್ದಾರೆ. ನೀವು ಎಲ್ಲಿ ಹೋಗುತ್ತೀರೋ ಯೇಸು ಸ್ವಾಮಿಯ ಮುಖದ ಹಾಗೆ ಹೋಗುತ್ತೀರಿ. ಪ್ರೇಸ್. ಎಲ್ಲಿ ನೀವು ಹೋಗುತ್ತೀರೋ ಯೇಸು ಸ್ವಾಮಿಯ ಮುಖದ ಹಾಗೆ ಹೋಗುತ್ತೀರಿ. ಪ್ರತಿಯೊಂದು ವಸ್ತು ನಿಮ್ಮ ಮುಂದೆ ತಗ್ಗಿಸಲ್ಪಡುತ್ತದೆ. ಪ್ರೇಸ್ ದ ಲಾರ್ಡ್. ಹೇಗೆ ಯೇಸು ಸ್ವಾಮಿಯ ಯೇಸು ಹೇಳಿದರು, ಮೀನಿನ ಬಾಯಿಯಲ್ಲಿ ನಾಣ್ಯವಿದೆ ಎಂದರೆ ಬಾಯಿಯಲ್ಲಿ ಹಣ ಇರಲೇಬೇಕು. ಏಕೆಂದ್ರೆ ನೀವು ಯಾರ ಮುಖವಾಗಿದ್ದೀರಿ? ಯೇಸು ಸ್ವಾಮಿಯ ಮುಖವಾಗಿದ್ದೀರಿ. ಪ್ರೇಸ್ ದ ಲಾರ್ಡ್. ಓ ಹಾಲೆಲೂಯಾ. ಇಟ್ ಶುಡ್ ಬಿ ಬೋಲ್ಡ್ನೆಸ್. ನೀವು ಸಾಹಸಿ ಆಗಬಹುದು. ಸಾಹಸಿ. ನಾನು ಯೇಸು ಸ್ವಾಮಿಯ ಮುಖವಾಗಿದ್ದೇನೆ. ನಾನು ಯೇಸು ಸ್ವಾಮಿಯ ಮುಖವಾಗಿದ್ದೇನೆ. ನಾನು ಯೇಸು ಸ್ವಾಮಿಯ ಮುಖವಾಗಿದ್ದೇನೆ. ಹೇಳಿರಿ, ನಾನು ಯೇಸು ಸ್ವಾಮಿಯ ಮುಖವಾಗಿದ್ದೇನೆ. ಪರಮೇಶ್ವರರು ನನ್ನ ಹೃದಯದಲ್ಲಿ ಪ್ರಕಾಶಿಸುತ್ತಿದ್ದಾರೆ. ನನಗೆ ಏಕೆ ಯೇಸು ಸ್ವಾಮಿಯ ಫೋಟೋ ಬೇಕು? ಮತ್ತು ನಾನೇ ಸ್ವತಃ ಯೇಸು ಸ್ವಾಮಿಯ ಮುಖವಾಗಿದ್ದೇನೆ. ಯಾವಾಗ ನಿಮಗೆ ಹೂವನ್ನು ಏರಿಸುವ ಮನಸ್ಸಾಗಿದ್ದರೆ ನಿಮ್ಮ ಮನೆಯ ಮೇಲೆ ನೀವು ಹಾಕಿಕೊಳ್ಳಿರಿ. ಸರಿಯದೆಯೇ? ನೀವೇ ಯೇಸು ಸ್ವಾಮಿಯ ಮುಖವಾಗಿದ್ದೀರಿ. ನಿಮ್ಮನ್ನು ಚಿಕ್ಕವರೆಂದು ಎನಿಸಿಕೊಳ್ಳಬೇಡಿರಿ. ಯೋಚಿಸ್ತೀರಿ, ಪಾರ್ಸಲ್ ಪಕ್ಕದವರ ಮನೆಗೆ ಬಂದಿತ್ತು, ಅದರಲ್ಲಿ 2 ಕರೋಡ್ ರೂಪಾಯಿ ಹಣ ಇತ್ತು, ಮತ್ತು ನೀವು ಆ ಪಕ್ಕದವನ ಮನೆಯ ಮುಖವನ್ನು ಹಾಕಿಕೊಂಡರೆ ಆ ಪಾರ್ಸಲ್ ನಿಮಗೆ ಸಿಗುವುದು, ಮತ್ತು ಇಡೀ ಲೋಕವು ಯೇಸು ಸ್ವಾಮಿಯದಾಗಿ. ಓ ಕಮ್ ಆನ್. ಓ ಬಾಯ್.
ಆಯ್ ಹೇಳಿರಿ, ನಾನು ಬಹಳ ಶ್ರೀಮಂತನಾಗುವನಾಗಿದ್ದೇನೆ. ಪ್ರೇಸ್ ದ ಲಾರ್ಡ್. ನಾನು ಬಹಳ ಸಮೃದ್ಧಿಯಾಗುವನಾಗಿದ್ದೇನೆ. ಎಲ್ಲ ಹಣವು ನನ್ನ ಕೈಗೆ ಬರುತ್ತಿದೆ. ಲೋಕದ ಎಲ್ಲ ಹಣವು ನನ್ನ ಹತ್ತಿರ ಬರುತ್ತಿದೆ. ಏಕೆ ಬರುತ್ತಿದೆ? ಏಕೆಂದರೆ ನನ್ನ ಮೂಲಕ ಹಣವು ಸುವಾರ್ತೆ ಸಾರಲು ಬಳಸಬೇಕೆಂದು. ಹಣವು ಅದಕ್ಕಾಗಿ ಬರುತ್ತಿಲ್ಲ ನೀವು ಒಂದು ಬಂಗ್ಲೆ ಕಟ್ಟಬೇಕೆಂದು. ಏಕೆಂದರೆ ಇಡೀ ಲೋಕವು ನಮ್ಮದಾಗಿದೆ. ಪ್ರೇಸ್ ದ ಲಾರ್ಡ್. ನಾವು ಯಾವುದನ್ನು ತೆಗೆದುಕೊಳ್ಳುತ್ತಿದ್ದೇವೋ ಅದು ಬೇರೆಯವ್ರದ್ದು ಅಲ್ಲ, ನಾವು ನಮ್ಮದನ್ನೇ ತೆಗೆದುಕೊಳ್ಳುತ್ತಿದ್ದೇವೆ. ಏಕೆಂದ್ರೆ ಅದೆಲ್ಲ ನಮ್ಮದಾಗಿದೆ. ಹಾಲೆಲೂಯಾ. ಮತ್ತು ನಮ್ಮದಿದನ್ನು ನಾವೇ ತೆಗೆದುಕೊಳ್ಳುತ್ತಿದ್ದೇವೆ. ಆ ಭೂಮಿಯನ್ನು ಮಾಡಲಿಲ್ಲ, ಮತ್ತು ಆ ಭೂಮಿಯನ್ನು ಯಾರು ಮಾಡಿದರು? ಪ್ರಭು ಮಾಡಿದರು. ಬೈಬಲ್ನಲ್ಲಿ ನಾವು ಓದಲಿ ನಾವು ಆದಿಕಾಂಡ 1ನೇ ಅಧ್ಯಾಯ. ನನ್ನ ಅಜ್ಜನು ಅದನ್ನು ಖರೀದಿ ಮಾಡಿದ್ದಾರೆ, ಆದ್ರೆ ಅದನ್ನು ನನ್ನ ತಂದೆಯು ಖರೀದಿಸಿದ್ದಾನೆ. ಪ್ರೇಸ್ ದ ಲಾರ್ಡ್. ಅದನ್ನು ಯಾರಿಗೆ ಅದನ್ನು ಮಾರಲಿಲ್ಲ. ನಿಮಗೆ ಗೊತ್ತಿದೆ, ಪರಮೇಶ್ವರು ಬೆಳಕು ಆಗಲಿ ಎಂದಾಗ ಬೆಳಕು ಆಯಿತು. ಬೆಳಕಾಗಿ ಎನ್ನಲು ಬೆಳಕಾಯಿತು. ನೆಕ್ಸ್ಟ್, ದೇವರು ಆ ಬೆಳಕನ್ನು ಒಳ್ಳೆಯದೆಂದು ನೋಡಿದನು. ಬಳಿಕ ದೇವರು ಜಲಸಮೂಹಗಳ ನಡುವೆ ವಿಸ್ತಾರವಾದ ಗುಮ್ಮಟವು ಉಂಟಾಗಲಿ, ಅದರ ಮೇಲಿಂದ ನೀರುಗಳಿಂದ ವಿಂಗಡಿಸಿದನು. ಹಾಗೆಯೇ ಆಯಿತು. ಕೂಡಿಕೊಳ್ಳಲಿ, ವನ ನೆಲವು ಕಾಣಿಸಲಿ ಅಂದನು. ವನ ನೆಲವನ್ನು ಯಾರು ಮಾಡಿದರು? ಪರಮೇಶ್ವರರು. ಕೆಲವು ಜನರಿಗೆ ನಂಬುವುದು ಬಹಳ ಕಷ್ಟವಾಗುತ್ತದೆ, ಬಹಳ ದೊಡ್ಡದಾಗುತ್ತದೆ. ಇನ್ನ ಫಾಸ್ಟರ್, ಎಷ್ಟು ಹೇಗೆ ನಾವು ದುಷ್ಟರಾಗಲು ಸಾಧ್ಯ? ಇದರಲ್ಲಿ ಯಾವುದೇ ದುಷ್ಟತನವಿಲ್ಲ. ಉಳಿದ ಜನರು ಎಲ್ಲಿ ಇರುವರು? ರ್ಯಾಪ್ಚರ್ ಆದ ಮೇಲೆ 7 ವರ್ಷದ ರೆವಲ್ಯೂಷನ್, ಅದಾದ ಮೇಲೆ ಇಡೀ ಲೋಕವು ನಮ್ಮಿಂದ ಬಾಡಿಗೆ ತೆಗೆದುಕೊಳ್ಳುತ್ತದೆ. ಪ್ರೇಸ್ ದ ಲಾರ್ಡ್. ಬೆಟ್ರ್ ಇದೆ, ಇವಾಗಲೇ ನೀವು ಟ್ರೈನಿಂಗ್ ತೆಗೆದುಕೊಳ್ಳಿರಿ. ಸರಿ ಇದೆ. ಹಲೋ 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 ಹೇಳಿರಿ, ಎಲ್ಲವೂ ನನ್ನದಾಗಿದೆ, ಎಲ್ಲವೂ ನನ್ನದಾಗಿದೆ, ಎಲ್ಲವೂ ನನ್ನದಾಗಿದೆ. ಇದರ ಮೂಲಕ ನಿಮ್ಮ ನಂಬಿಕೆಯು ಎಷ್ಟೊಂದು ಬೆಳೆಯಬಹುದು, ನೀವು ಎಷ್ಟೊಂದು ದೃಢವಾಗುವಿರಿ. ಎಲ್ಲವೂ ನಿಮ್ಮದಾಗಿದೆ. ಪ್ರೇಸ್ ದ ಲಾರ್ಡ್. ಹಾಲೆಲೂಯಾ. ಈ ಸಮಯವು ನಿಮ್ಮ ಕಾಣಿಕೆಯನ್ನು, ದಶಮಾಂಶವನ್ನು, ನಿಮ್ಮ ಪಾರ್ಟ್ನರ್ಶಿಪ್ ಅನ್ನು ಪ್ರೇಸ್ ದ ಲಾರ್ಡ್. ಧನ್ಯವಾದ ಹೇಳುತ್ತೇವೆ ಪ್ರಭು. ಧನ್ಯವಾದಗಳು. ಇದು ನಮ್ಮ ಹತ್ತಿರ ಬರುವುದಕ್ಕೆ, ನಿಮ್ಮ ವಾಕ್ಯದ ಪ್ರಕಾರ ನಮ್ಮ ಹತ್ತಿರ ಬರುವುದಕ್ಕೆ ಅವಕಾಶವನ್ನು ತಂದು ಕೊಟ್ಟುವುದಕ್ಕೆ. ಹೀಗೆ ನಿಮ್ಮ ವಾಕ್ಯದ ಪ್ರಕಾರ ನಾವು ಕೊಟ್ಟಿದ್ದೆವು. ನಿಮ್ಮ ವಾಕ್ಯದ ಪ್ರಕಾರ ಜನರು ತುಂಬುತ್ತಾ ತುಳುಕುತ್ತಾ ತುಂಬಿ ಹರಿಯುವ ಪ್ರಕಾರ ನಮ್ಮ ಮಡಿಲಿಗೆ ಸುರಿಯುತ್ತಿದ್ದಾರೆ. ನಮಗೆ ಯಾವುದೇ ಒಳ್ಳೆ ವಸ್ತುವಿನ ಕಡಿಮೆ ಇಲ್ಲ. ಈ ಕಾಣಿಕೆಗಳ ಮೇಲೆ ನಿಮ್ಮ ಆಶೀರ್ವಾದಗಳ ಆಹ್ವಾನ ಮಾಡುತ್ತೇವೆ. ಇದು ಬೆಳವಣಿಗೆಯ ನಿಯಮವನ್ನು ಇದರ ಮೇಲೆ ಹಾಕುತ್ತೇವೆ, ನಿಮ್ಮ ರಾಜ್ಯ ಮತ್ತು ಸುವಾರ್ತೆಯ ವಿಸ್ತಾರಕ್ಕಾಗಿ. ಪ್ರಭು ಯೇಸುವಿನ ನಾಮದಲ್ಲಿ ಆಮೇನ್. ಆಗಲೂ ಉದ್ಧಾರವನ್ನು ಸ್ವೀಕರಿಸದೇ ಹೋದರೆ, ನೀವು ಮಸೀಹನನ್ನು ನಿಮ್ಮ ಹೃದಯದಲ್ಲಿ ಸ್ವೀಕರಿಸದೇ ಇದ್ದರೆ ಮತ್ತು ಮಸೀಹದ ಜೀವನವನ್ನು, ಅನುಭವವನ್ನು ನೀವು ಪಡೆಯದೇ ಇದ್ದರೆ, ಆ ವಿಷಯದ ಬಗ್ಗೆ ನಾನು ಮಾತನಾಡುತ್ತಿದ್ದೇನೆ. ಇದು ನಿಮ್ಮ ಸಮಯವಾಗಿದೆ. ಈ ಶಬ್ದಗಳನ್ನು ಹೇಳಿರಿ. ಪ್ರಭು ಪರಮೇಶ್ವರರೇ, ನಾನು ಯೇಸು ಸ್ವಾಮಿಯಲ್ಲಿ ನಂಬಿಕೆ ಇಡುತ್ತೇನೆ. ಪರಮೇಶ್ವರನ ಪುತ್ರನಲ್ಲಿ ನಾನು ನಂಬುತ್ತೇನೆ. ಆತನು ಸತ್ತನು ನನ್ನ ರಕ್ಷಣೆ ಮಾಡುವುದಕ್ಕೋಸ್ಕರ. ನಾನು ನಂಬುತ್ತೇನೆ ಪರಮೇಶ್ವರರು ಆತನನ್ನು ಸತ್ತವರೊಳಗಿಂದ ಎಬ್ಬಿಸಿದನು. ಇವಾಗ ಆತನು ಜೀವಿಸುವವನಾಗಿದ್ದಾನೆ. ನಾನು ನನ್ನ ಬಾಯಿಯಿಂದ ಒಪ್ಪಿಕೊಳ್ಳುತ್ತೇನೆ, ಸ್ವೀಕರಿಸುತ್ತೇನೆ. ಯೇಸು ಸ್ವಾಮಿ ನನ್ನ ಜೀವನದ ಪ್ರಭು ಆಗಿದ್ದಾರೆ ಮತ್ತು ಆತನ ವಿಶ್ವಾಸದ ಅಥವಾ ನಂಬಿಕೆಯ ಮೂಲಕ ನಾನು ನಿತ್ಯ ಜೀವವನ್ನು ಸ್ವೀಕರಿಸುತ್ತೇನೆ ನನ್ನ ಹೃದಯದಲ್ಲಿ, ನನ್ನ ಆತ್ಮದಲ್ಲಿ. ಧನ್ಯವಾದ ಪ್ರಭು, ನನ್ನ ಆತ್ಮವನ್ನು ರಕ್ಷಣೆ ಮಾಡಿದ್ದಕ್ಕೆ. ಇವಾಗ ನನ್ನ ಹತ್ತಿರ ನಿತ್ಯ ಜೀವವಿದೆ. ಇವಾಗ ನಾನು ಪರಮೇಶ್ವರ ಸಂತಾನವಾಗಿದ್ದೇನೆ. ನಾನು ಹೊಸದಾಗಿ ಹುಟ್ಟಿದ್ದೇನೆ. ಧನ್ಯವಾದ ಪ್ರಭು. ಈಗಲೇ ನೀವು ಈ ಪ್ರಾರ್ಥನೆಯನ್ನು ಮಾಡಿದರೆ ಫಾಸ್ಟರ್ ಕೃಷ್ಣ ಜೊತೆಗೆ ಪರಿವಾರಕ್ಕೆ ನಾವು ನಿಮಗೆ ಸ್ವಾಗತ ಮಾಡುತ್ತೇವೆ. ಒಂದು ಸಲ ಎದ್ದು ನಿಂತುಕೊಳ್ಳಬಹುದು ನೀವು. ಪರಮಪಿತನ ಪ್ರೀತಿ, ಯೇಸು ಸ್ವಾಮಿಯ ಅನುಗ್ರಹ ಮತ್ತು ಪರಿಶುದ್ಧಾತ್ಮನ ಸಹಭಾಗಿಯತೆ ನಮ್ಮ ಜೊತೆ ಯಾವಾಗಲೂ ಇರುವುದು ಪ್ರಭು ಯೇಸುವಿನ ನಾಮದಲ್ಲಿ ಆಮೇನ್. ನಾನು ಸದಾಕಾಲ ಯೌವನನ ಮಂದಿರದಲ್ಲಿ ವಾಸುವೆನು. ನಿಶ್ಚಯವಾಗಿಯೂ ನನ್ನ ಜೀವಮಾನವೆಲ್ಲ ಶುಭ ಕೃಪೆಯನ್ನು ಹಿಂಬಾಲಿಸುವುದು ಪ್ರಭು ಯೇಸುವಿನ ನಾಮದಲ್ಲಿ ಆಮೇನ್. ಮತ್ತು ಸಂತೋಷವಾಗಿರಿ, ವಾಕ್ಯವು ಕೆಲಸ ಮಾಡುತ್ತದೆ. ಗಾಡ್ ಬ್ಲೆಸ್ ಯು.